ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ DJ1 Edit. ಈ ದಿನ ನಾನು ಹೇಳ್ಕೊಡ್ತಿರೋದು ಏನಂದರೆ ಪಿಕ್ಸ್ಲ್ಯಾಬಲ್ಲಿ ಹೇಗೆ ನಾನು ಅಲ್ಲಿ ಪ್ರಿವ್ಯೂ ಹಾಕಿದ್ದೀನಲ್ಲ ಆ ಥರ ಫೋಟೋನ ಹೇಗೆ ಎಡಿಟ್ ಮಾಡೋದು ಅಂತ ಮಾಡ್ತಾಯಿದ್ದೀನಿ. ನಾನು ಅದು ಬೇಕಾದ PNGಗಳನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಲ್ಲಾಂದರೆ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಬೇಕಾದರೆ ನೀವು ತಗೊಂಡು ಪಿಕ್ಸ್ಲ್ಯಾಬಿಗೆ ಹಾಕ್ಕೊಂಡು ಏನಾರ ಮಾಡ್ಬೋದು. ಅದೇ ರೀತಿಯಾಗಿ ತೋರಿಸಿದ ರೀತಿಯಾಗಿ ಈಗ ಪಿಕ್ಸ್ಲ್ಯಾಬನ್ನು ಓಪನ್ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಮಾಡಿದ್ದೀನಿ ಫ್ರೆಂಡ್, ಆದ್ದರಿಂದ ನಾನು ಕ್ಯಾನ್ಸಲ್ ಕೊಡ್ತೀನಿ ನಿಮಗೋಸ್ಕರ ತೋರ್ಸೋಕ್ಕೋಸ್ಕರ. ಈಗ ಆಲ್ರೆಡಿ ಪಿಕ್ಸ್ಲ್ಯಾಬ್ ಓಪನ್ ಮಾಡ್ಕೊಳ್ಳೋಣ. ಕ್ಯಾನ್ಸಲ್ ಕೊಡಬೇಕಿದು. ಇಮೇಜ್ ಸೈಜ್ ಕೊಟ್ಟರೆ ಇಲ್ಲಿ 1 to 80 ಇರುತ್ತೆ. 2 ಕ್ಯಾನ್ಸಲ್ ಮಾಡಿಬಿಟ್ಟು 0 ಹಾಕಿ 1080 ಆಗಬೇಕು. ಇದು 1ನ ಕ್ಯಾನ್ಸಲ್ ಮಾಡಬೇಕು. ಇಲ್ಲಿ 2 ಇತ್ತಲ್ಲಿ 0 ಹಾಕ್ಬೇಕು. ಹಾಕಿದ್ರೆ ಇದು ಏನು ಇನ್ಸ್ಟಾಗ್ರಾಮ್ ಪಿಕ್ಚರ್ಸ್ ಇರುತ್ತೆ ಇನ್ಸ್ಟಾಗ್ರಾಮಿಗೆ ತಗೊಳುತ್ತೆ. ಅದೇ ರೀತಿಯಾಗಿ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಫ್ರಮ್ ಗ್ಯಾಲರಿ ಇದೆ, ಫ್ರಮ್ ಗ್ಯಾಲರಿ ಕೊಡಬೇಕು. ಫ್ರಮ್ ಗ್ಯಾಲರಿ ಕೊಟ್ಟ ನಂತರ ಇಷ್ಟು ಹಾಕಿರ್ತೀನಿ PNGಗಳು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ತಿದ್ದ ನಂತರ ಇಲ್ಲಿ ರೈಟ್ ಮಾರ್ಕ್ ಇದೆ, ರೈಟ್ ಮಾರ್ಕ್ ಕೊಡಬೇಕು. ಇದನ್ನ ಹಿಡ್ಕೊಂಡು ಈ ಥರ ಎಳಿಬೇಕು, ಇಷ್ಟು ದೊಡ್ಡದಾಗುತ್ತೆ. ಆನಂತರ ನೀವು ಟೆಕ್ಸ್ಟ್ ಹಾಕೊಬೇಕು ಫ್ರೆಂಡ್. ಟೆಕ್ಸ್ಟು ಈ ಥರ ಪ್ಲಸ್ ಮಾರ್ಕ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ ಮತ್ತೆ ಟೆಕ್ಸ್ಟ್ ಹಾಕ್ಕೊಂಡ್ರೆ ಇದ್ರ ಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ಇದು ಕ್ಯಾನ್ಸಲ್ ಕೊಡಬೇಕು. ನಾನು ಹೇಳಿದ ರೀತಿಯಲ್ಲಿ ನಾನು ಕ್ರಿಯೇಷನ್ ಅಂತ ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಕೊಟ್ಟಾಯಿತು. ಈಗ ಅದೇ ರೀತಿಯಾಗಿ ಫಾಂಟ್ ಆ್ಯಡ್ ಮಾಡಬೇಕು. ನಾನು ಫಾಂಟ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಥರ ಮೇಲೆ ಕ್ಲಿಕ್ ಮಾಡಿದರೆ ಸ್ಕ್ರಾಲ್ ಮಾಡ್ತಾ ಹೋದರೆ AB ಫಾಂಟ್ ಅಂತ ಇರುತ್ತೆ. ಈ AB ಫಾಂಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಈ ಕಡೆ ಮೈ ಫಾಂಟ್ ಇರುತ್ತಲ್ಲ, ಮೈ ಫಾಂಟ್ ಮೇಲೆ ನೀವು ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಂಡಿರ್ಬೇಕು ಫೈಲಲ್ಲಿರೋದ. ನೋಡಿ ಇದು ಫಾಂಟ್ ಹಾಕ್ತಾಯಿದ್ದೀನಿ. ಈ ಫಾಂಟ್ ಹಾಕಿದ ನಂತರ ಇಲ್ಲಿ ಓಕೆ ಕೊಡಬೇಕು. ಓಕೆ ಕೊಡ್ತೀನಿ ನೋಡಿ ಫ್ರೆಂಡ್, ಈ ಥರ ಫಾಂಟ್ ಆ್ಯಡ್ ಆಯಿತು. ಅದೇ ರೀತಿಯಾಗಿ ಮತ್ತೆ ಈ ಕಡೆ ಸ್ಕ್ರಾಲ್ ಮಾಡಿದರೆ ಕಲರ್ ಐತಲ್ಲ, ಕಲರ್ನ ಕ್ಲಿಕ್ ಮಾಡಬೇಕು. ಕಲರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕೆಳಗಡೆ ಐತಲ್ಲ ಬ್ಲೂ ಮಾರ್ಕಲ್ಲಿ, ಅದನ್ನ ನೀವು ಎಷ್ಟು ಬೇಕೋ, ನೀವು ಎಷ್ಟು ಸ್ಪೆಲ್ಲಿಂಗ್ ಬೇಕು ಅಷ್ಟು ಸ್ಪೆಲ್ಲಿಂಗ್ ಇಟ್ಕೊಬೋದು. ನಾನು ಅಭಿ ಅನ್ನೋದಕ್ಕೆ ಮಾತ್ರ ಇಟ್ಕೊತಿದ್ದೀನಿ. ಮೇಲ್ಗಡೆ ಕಲರ್ ಚಾಯ್ಸ್ ಮಾಡೋದು, ಬ್ಲ್ಯಾಕ್ ಅಂದರೆ ಬ್ಲ್ಯಾಕ್, ವೈಟ್ ಅಂದರೆ ವೈಟ್, ರೆಡ್ ಅಂದರೆ ರೆಡ್. ನಾನು ರೆಡ್ ಹಾಕ್ಕೊತಿದ್ದೀನಿ ಫ್ರೆಂಡ್. ರೆಡ್ ಹಾಕೋಂತ ನಂತರ ಇನ್ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದು ದೊಡ್ಡದಾಗುತ್ತೆ ಅವಾಗವಾಗ. ಈ ಥರ ಹಿಡ್ಕೊಬೇಕು. ಹಿಡ್ಕೊಂಡು ಈ ಥರ ಸೆಂಟ್ರಿ ಮಾಡ್ಕೊಬೇಕು. ಈ ಥರ ಸೆಂಟ್ರಿ ಮಾಡ್ಕೊಂಡ ನಂತರ ನಿಮಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜಿಗೆ ಹಾಕ್ಕೊಬೋದು. ನನಗೆ ಇಷ್ಟು ಬೇಡ, ಸ್ವಲ್ಪ ಸಾಕಿಷ್ಟು. ಅದೇ ರೀತಿಯಾಗಿ ವಿಂಗ್ಸ್ ಆ್ಯಡ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ವಿಂಗ್ಸ್ ಅಂದರೆ ಈ ಥರ ಮತ್ತೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ಫ್ರಮ್ ಗ್ಯಾಲರಿ ಇರುತ್ತೆ, ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ತಿದ್ದ ನಂತರ ವಿಂಗ್ಸ್ ಕೊಟ್ಟಿರ್ತೀನಿ, ವಿಂಗ್ಸ್ ತಗೊಬೇಕು. ಇನ್ನು ಹಾಫ್ ಕಟ್ ಮಾಡಬೇಕು. ಹಾಫ್ ಕಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್, ಬಂತು. ಇಷ್ಟು ಹಿಂಗೆ ತಗೊಬೇಕು. ಹಿಂಗಂತ ತಗೊಂಡ ನಂತರ ನಿಮ್ಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಇಟ್ಕೋಬೋದು. ನಾನು ಸ್ವಲ್ಪ ಇದು ಮಾಡ್ಕೋತಿದ್ದೀನಿ. ಇಲ್ಲಿ ಎರೇಸ್ ಮಾಡಬೇಕು ಅಂದರೆ ಬ್ರೋ ಎರೇಸ್ ಮಾಡೋದು ಹೆಂಗೆ ಗೊತ್ತಾಗ್ತಿಲ್ಲ ಅಂತ ಅನ್ಬೋದು ಎಷ್ಟು ಜನ. ಈ ಥರ ಮಧ್ಯ ಮೇಲೆ ಕ್ಲಿಕ್ ಮಾಡಿದ್ರೆ ಇದ್ರ ಮೇಲೆ ಎರೇಸ್ ಅಂತ ಇರುತ್ತೆ. ಈ ಎರೇಸ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಝೂಮ್ ಆಗಲ್ಲ ನೋಡಿ, ಝೂಮ್ ಔಟ್ ಆಗ್ತಿಲ್ಲ. ಯಾಕಂದರೆ ಅಲ್ಲಿ ಝೂಮ್ ಔಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೋಡಿ ಬ್ರೋ ಆಗುತ್ತೆ, ಝೂಮ್ ಔಟ್ ಆಗುತ್ತೆ. ಆನಂತರ ಇಲ್ಲಿ ಎರೇಸ್ ಇರುತ್ತೆ, ನೀವು ಎರೇಸ್ ಬೇಕಾದ್ರೂ ಕೊಡ್ಬೋದು. ಸರಿನಾ? ಅದೇ ರೀತಿಯಾಗಿ ಕ್ಯಾನ್ಸಲ್ ಕೊಡ್ತೀನಿ ನಾನು. ಒಂದು ಈ ಥರ ಆಗಿದೆ. ಮತ್ತೆ ವಿಂಗ್ಸ್ ಆ್ಯಡ್ ಮಾಡಬೇಕು ಅಂದರೆ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು. ಫ್ರಮ್ ಗ್ಯಾಲರಿ ಇರುತ್ತೆ, ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಮತ್ತೆ ವಿಂಗ್ಸ್ ಆ್ಯಡ್ ಮಾಡಬೇಕು. ವಿಂಗ್ಸ್ ಆ್ಯಡ್ ಮಾಡಿದ ನಂತರ ಆ ಕಡೆ ಹಾಫ್ ಕಟ್ ಮಾಡ್ಕೊಂಡಿದ್ರೆ ಈ ಕಡೆ ಹಾಫ್ ಕಟ್ ಮಾಡಬೇಕು. ಕಟ್ ಮಾಡಿದ ನಂತರ ಮತ್ತೆ ಈ ಥರ ಮಾಡ್ಕೊಬೇಕು. ನಿಮ್ಗೆ ಎಷ್ಟಕ್ಕೆ ಬೇಕು ಆ ಕಡೆ ಸೈಡ್ ಎಷ್ಟು ಇರುತ್ತೆ ಅಷ್ಟೇ ನೋಡ್ಕೊಂಡು ಕರೆಕ್ಟಾಗಿ ಇಟ್ಕೋಬೇಕು. ಚೂರು ದೊಡ್ಡದು ಮಾಡ್ಕೋತೀನಿ. ಅಷ್ಟೊಂದು ಸಖತ್ ದೊಡ್ಡದಾಯ್ತು ಫ್ರೆಂಡ್, ದೊಡ್ಡ ಮಾಡ್ಕೋತೀನಿ. ಅದೇ ರೀತಿಯಾಗಿ ಕಿರೀಟ ಆಗಿಡೋದು ಅಂತ ಮತ್ತೆ ಫ್ರಮ್ ಗ್ಯಾಲರಿ ಮೇಲೆ ಹೋಗ್ತಿದ್ದಂಗೆ ಇಲ್ಲಿರುತ್ತಲ್ಲ ಫ್ರೆಂಡ್, ಈ ಕಿರೀಟದ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಮತ್ತೆ ಅದೇ ಸೇಮ್ ಪ್ರಾಸೆಸ್ಸು ರೈಟ್ ಮಾರ್ಕ್ ಕೊಡಬೇಕು. ರೈಟ್ ಮಾರ್ಕ್ ಕೊಡ್ತಿದ್ದಂಗೆ ಈ ಕಡೆ ಸೈಡ್ ಇರುತ್ತಲ್ಲ ಇದನ್ನ ಹಿಡ್ಕೊಂಡು ಈ ಥರ ಇದು ಮಾಡಬೇಕು. ಮತ್ತು ಹಿಂಗೆ ಬ್ರೋ ಇದು ರೊಟೇಟ್ ಮಾಡೋದು ಹೆಂಗೆ ಅಂತ ಅನ್ಬೋದು. ಈ ರೊಟೇಟ್ ಮಾಡೋದನ್ನ ಈ ಥರ ಇದು ಮಾಡಬೇಕು ನಿಮಗೆ ಹೆಂಗೆ ಬೇಕು.
ಇಷ್ಟಕ್ಕೆ ಇಟ್ಕೋಬೇಕು ಅಂದರೆ ಇಷ್ಟಕ್ಕೆ ನಾನು ಈ ಥರ ಇಟ್ಕೋತಾ ಇದ್ದೀನಿ ನೀವು ತೋರ್ಸೋಕ್ಕೆ. ಆದಷ್ಟು ಆ ಥರ ಇಟ್ಕೊಂಡ್ರೆ ಚೆನ್ನಾಗಿ ಬರಲ್ಲ, ಒಂಚೂರು ಕ್ರಾಸ್ ಮಾಡ್ಕೊಬೇಕು. ಕ್ರಾಸ್ ಮಾಡ್ಕೊಂಡು ವಿಂಗ್ಸ್ ಅಡ್ಡ ಬರ್ತಾಯಿದೆ, ವಿಂಗ್ಸ್ ಒಂದು ಸ್ವಲ್ಪ ಈ ಕಡೆ ಇಟ್ಕೋಬೇಕು. ನಂತರ ಇಲ್ಲಿ ಕ್ರಾಸ್ ಈ ಥರ ಹಾಕ್ಕೊಬೇಕು. ಈ ಥರ ಹಾಕ್ಕೊಂಡ್ಮೇಲೆ ವಿಂಗ್ಸ್ ಸೈಡ್ಗೆ ಇಟ್ಟಿರ್ತಾರಲ್ಲ ಆ ವಿಂಗ್ಸ್ ತೆಗೆದು ಇಲ್ಲಿಗೆ ಹಾಕ್ಬೇಕು. ಇಲ್ಲಿಗೆ ಹಾಕಿದ ನಂತರ ಅದೇ ರೀತಿಯಾಗಿ ಮತ್ತೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀವಿ ಅಂದರೆ ಫ್ರಮ್ ಗ್ಯಾಲರಿಗೆ ಹೋಗ್ಬೇಕು. ಫ್ರಮ್ ಗ್ಯಾಲರಿಗೆ ಹೋಗ್ತೀನಿ ಇದನ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡ್ತಿದ್ದಂಗೆ ಮತ್ತೆ ಇದೇ ಥರ ಬರುತ್ತೆ. ಬ್ರೋ ಅದು ಆಟೋಮೆಟಿಕ್ ಕಾಣ್ತಿಲ್ಲ ಅಂತ ಅನ್ಬೋದು. ಇಲ್ಲಿ ಎರೇಸ್ ಕಲರ್ ಇರುತ್ತಲ್ಲ, ಈ ಎರೇಸ್ ಕಲರ್ ಮೇಲೆ ಕ್ಲಿಕ್ ಮಾಡಬೇಕು. ಎನೇಬಲ್ ಕೊಡಬೇಕು. ಎನೇಬಲ್ ಕೊಡ್ತಿದ್ದಂಗೆ ಒನ್ ಇರುತ್ತಲ್ಲ, ಒನ್ ಮೇಲೆ ಕ್ಲಿಕ್ ಮಾಡಬೇಕು. ಒನ್ ಇರುತ್ತೆ, 3 ಕೊಟ್ಟಿರ್ತಾರೆ ಫ್ರೆಂಡ್, ವೈಟ್, ಬ್ಲ್ಯಾಕ್ ಆ್ಯಂಡ್ ವೈಟ್, ರೆಡ್ ಇರುತ್ತೆ. ಬ್ಲ್ಯಾಕ್ ಆ್ಯಂಡ್ ವೈಟ ಪೂರ್ತಿ ಇದನ್ನ ಹಿಡ್ಕೊಂಡ್ಬಿಟ್ಟು ಇಷ್ಟು ಕಳಿಬೇಕು. ಹಿಂದೆ ಪೂರ್ತಿ ಹೇಳಿದ್ರೆ ಆಮೇಲೆ ಓಕೆ ಕೊಡಬೇಕು. ಓಕೆ ಕೊಡೋದು ನೋಡಿ ಫ್ರೆಂಡ್, ಇದರ ಎರೇಸ್ ಆಯ್ತು. ಇದು ಎರೇಸ್ ಆದ ನಂತರ ಇದೊಂಚೂರು ದೊಡ್ಡದು ಮಾಡ್ಕೊಬೇಕು, ಇಲ್ಲ ಚಿಕ್ಕದು ಮಾಡ್ಕೋಬೇಕು. ನಾನು ಚಿಕ್ಕದು ಮಾಡ್ಕೋತಿದ್ದೀನಿ, ದೊಡ್ಡದಿರೋದ್ರಿಂದ ನಾನು ಈ ಥರ ಸೇಮ್ ಚಿಕ್ಕದು ಮಾಡ್ಕೋತಾ ಇದ್ದೀನಿ. ಅದೇ ರೀತಿಯಾಗಿ ಮತ್ತೆ ಟೆಕ್ಸ್ಟ್ ಹಾಕ್ತೀನಿ ಫ್ರೆಂಡ್. ಟೆಕ್ಸ್ಟ್ ಹಾಕಿದ ನಂತರ ಸೇಮ್ ಅದೇ ಪ್ರೊಸೆಸ್ಸು, ಅಭಿ ಎಡಿಟ್ ಅಂತ ಹಾಕ್ತಿದ್ದೀನಿ. ಅಭಿ ಕ್ರಿಯೇಷನ್ ಅಂತ ಮತ್ತೆ ಅದೇ ಪ್ರೊಸೆಸ್ಸು. ಅದೇ ಪ್ರೊಸೆಸ್ಸು, ಅದೇ ಫಾಂಟ್ ಆ್ಯಡ್ ಮಾಡಬೇಕು ಫ್ರೆಂಡ್. ಅದೇ ಫಾಂಟ್ ಈ ಥರ ಹೋಗ್ಬಿಟ್ಟು ಕೊಟ್ಟಿರ್ತೀನಲ್ಲ ಆ ಫಾಂಟ್ನೇ ಮತ್ತೆ ಆ್ಯಡ್ ಮಾಡ್ಕೋಬೇಕು. ಓಕೆ ಕೊಡ್ಕೊಂಡ್ರೆ ಮತ್ತೆ ಅದೇ ರೀತಿ ಆಯಿತು ನೋಡಿ ಫ್ರೆಂಡ್. ಅದೇ ರೀತಿ ಕಲರ್ ಮೇಲೆ ಸೇಮ್ ಪ್ರೊಸೆಸ್ಸೇ ಮಾಡಬೇಕು. ನಿಮ್ಗೆ ಯಾವ ಥರ ಬೇಕಾದರೂ ಕಲರ್ ಹಾಕ್ಕೋಬೋದು. ಇದು ತಾಳಿಲ್ಲ, ನೋಡಿ ಫ್ರೆಂಡ್ ಇದು ತಗೊಂತು. ಈ ಕಡೆ ಒಂದು ಸ್ವಲ್ಪ ಲಾಸ್ಟಿಗೆ ಈ ಥರ ಕೊಟ್ಕೊತಿದ್ದಂಗೆ ಸೈಡ್ ಪೂರ್ತಿ ನೋಡಬೇಕು. ನೋಡ್ತಂಗೆ ಇದು ಯಾಕೋ ವಿಂಗ್ಸ್ ಒಂದು ಸ್ವಲ್ಪ ಮೇಲೆ ಹೋಗಿದೆ, ಈ ಥರ ಇದು ಮಾಡಬೇಕು. ಮತ್ತೆ ಇಲ್ಲಿ ಅಭಿ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ಥರ ಹೋಗ್ಬಿಡುತ್ತೆ. ಅದು ಕರೆಕ್ಟಾಗಿ ಸೆನ್ಸಿಟಿವ್ ಇರೋದ್ರಿಂದ ಕರೆಕ್ಟಾಗಿ ಪೂರ್ತಿ ಸೆನ್ಸಿಟಿವ್ ಇರುತ್ತೆ. ನೋಡಿ ಯಾವ ಥರ ಆಗ್ತಿದೆ ಅಂತ. ಮತ್ತೆ ತಗೊಂಬಿಟ್ಟು ಇಲ್ಲಿಗೆ ಇಟ್ಕೋಬೇಕು. ಇಲ್ಲಿಗೆ ಇಟ್ಕೊಂಡ ನಂತರ ಸೇಮ್ ಪ್ರೊಸೆಸ್ ಏನಂದರೆ ವಿಂಗ್ಸ್ ಹಾಕೋಣವ್ರು ವಿಂಗ್ಸ್ ಹಾಕೊಬೋದು. ನಾನು ಬೇಕಾದರೆ ಕೊಡ್ತೀನಿ ಅದು ಯಾವ ಥರ ಅಂತ. ವಿಂಗ್ಸ್ ಹಾಕೋಣವ್ರು ವಿಂಗ್ಸ್ ಹಾಕೊಬೋದು. ನನಗೆ ವಿಂಗ್ಸ್ ಬೇಡ ಫ್ರೆಂಡ್. ವಿಂಗ್ಸ್ ಯಾಕೆ ಬೇಡ ಅಂದರೆ ಚೆನ್ನಾಗಿ ಕಾಣಲ್ಲ, ಜಾತ್ರೆ ಆಗಿಬಿಡುತ್ತೆ ಪೂರ್ತಿ. ಆದ್ದರಿಂದ ನಾನು ಮತ್ತೆ ವಿಂಗ್ಸ್ ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ನೋಡಿ ವಿಂಗ್ಸ್ ಪಟಾನಂಗೆ ಆ್ಯಡ್ ಆಗಿಬಿಟ್ಟು ಮತ್ತೆ ಫ್ರಮ್ ಗ್ಯಾಲರಿ ಹೋಗ್ತೀನಿ. ಫ್ರಮ್ ಗ್ಯಾಲರಿ ಹೋದ ನಂತರ ಯೂಟ್ಯೂಬ್, ಶೇರ್, ಇನ್ಸ್ಟಾಗ್ರಾಮ್ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಟೋಮೆಟಿಕಾಗಿ ತಗೊಳುತ್ತೆ, ಅದೇನು ಎರೇಸ್ ಮಾಡೋದೇನು ಬೇಡ. ನೋಡಿ ತಗೊಂತು. ತಗೊಂಡ ನಂತರ ಪೂರ್ತಿ ಇದು ಮಾಡಬೇಕು. ನಿಮಗೆ ಎಷ್ಟು ದಪ್ಪಕ್ಕೆ ಬೇಕೋ ಸಣ್ಣಕ್ಕೆ ಬೇಕೋ ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಕೊಬೋದು. ಮತ್ತೆ ಅದೇ ಥರ ಸೇಮ್ ಪ್ರೊಸೆಸ್ ಅದನ್ನೇ ಮಾಡೋದು. ಅದನ್ನೇ ಮಾಡಿದ ನಂತರ ಸೇಮ್ ಅದೇ ಲೆವೆಲ್ ಇರಬೇಕು. ಆ ಕಡೆ ಸೈಡ್ ಏನು ಲೆವೆಲ್ ಕೂರಿಸಿರ್ತೀರ ಅದೇ ಲೆವೆಲ್ ಇರಬೇಕು. ಯಾಕಂದರೆ ಆವಾಗಲೇ ತಾನೇ ಚೆನ್ನಾಗಿ ಎಡಿಟ್ ಮಾಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಥರ ಇಡಬೇಕು. ಇದೊಂಚೂರು ದಪ್ಪ ಆಯಿತು, ಇಷ್ಟಿರಬೇಕು ಯಾವಾಗಲೂ. ಇಷ್ಟ ಎಡಿಟ್ ಮುಗ್ದೋಯ್ತು. ನೋಡಿ ಅಲ್ಲಿ ತೋರಿಸಿದ ರೀತಿಯಲ್ಲಿ ಎಡಿಟ್ ಮಾಡಿದ್ದೀನಿ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಇನ್ನೂ ಹೆಚ್ಚೆಚ್ಚು ವ್ಯೂಸ್ ಆಗಲಿ ನಿಮ್ಮ ಕಡೆಯಿಂದ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗೋಣ.